ಸಖತ್ತಂದರೆ ಸಖತ್ತಾಗಿದೆ. ವೆರಿ ವೆರಿ ಬ್ಯೂಟಿಫುಲ್. ಯಾ ನಿಮಗೆ ನನ್ನ ಕಡೆಯಿಂದ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ವಿ ಅನ್ನೋರಿಗೆ ಟಿಪ್ಸ್ ಏನಾದರೂ ಹೇಳಬೇಕಂದ್ರೆ, ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನೊಂದು ಮಾರ್ನಿಂಗ್ ವ್ಲಾಗ್ ಮಾಡಬೇಕಲ್ವ, ಬಟ್ ಸದ್ಯಕ್ಕೆ ಲೈಫ್ ರೋಲರ್ ಕೋಸ್ಟರ್ ಥರ ಇದೆ, ಹಾಗಾಗಿ ಸೊ ಮಾಡೋಕ್ಕಾಗ್ತಾಯಿಲ್ಲ. ದ್ಯಾಟ್ಸ್ ಓಕೆ. ಇವತ್ತು ಒಂದು ತಿಂಗಳಿಂದ ನಾನು ಸ್ಟಾಕ್ ಮಾಡಿ ಇಟ್ಟಂತಹ ಒಂದು ಬ್ಯೂಟಿಫುಲ್ ಆನ್ಲೈನ್ ಶಾಪಿಂಗ್ ಹಾಲ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಮಾರ್ನಿಂಗ್ ಸಿಂಪಲ್ ರೊಟೀನ್ನ ಮುಗಿಸ್ಕೋತೀನಿ. ಬೆಳಿಗ್ಗೆ ತಕ್ಷಣ ಸಖತ್ ಫ್ರೆಶ್ ಆಗಿ ಶಾರ್ಪ್ ಆಗಿ ಆಗಬೇಕಂದ್ರೆ ಈ ಕಷಾಯ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಒಂದು ಚುಟ್ಕಿ ಚಕ್ಕೆ, ಸೋಂಪು ಕಾಳು, ಒಂದೆರಡು ಚಿಕ್ಕ ಮಗು, ಇದೆಷ್ಟು ಕೊಟ್ಟು ಕುದಿಯುತ್ತಿರೋಂಥ ನೀರಲ್ಲಿ ಹಾಕಿ ಅದು ಸ್ವಲ್ಪ ಕುದ್ದ ಮೇಲೆ ಬೇಕಾದರೆ ಜೀರಿಗೆ ಪುಡಿನ ಕೂಡ ನೀವು ಬಳಸ್ಕೋಬೋದು. ಸ್ವಲ್ಪ ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ, ಅದು ಕೂಡ ಸ್ವಲ್ಪ. ಇದೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಸೋಸ್ಕೊಂಡು ಬಿಸಿಯಾಗಿ ಬೆಳಗಿನ ಜಾವ ಹೇಳ್ತಾ ಇದ್ರೆ ತಲೆ ಒಂದು ರೀತಿ ಚುರ್ಕ್ ಅಂತ ಅನ್ಸುತ್ತೆ. ದಿನ ಅಲ್ಲದೆ ಇದ್ರೂ ಡೆಫಿನೆಟ್ಲಿ ನಾನು ಆವಾಗ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ. ಹೀಗೆ ಮಾಡಬೇಕು ಅಂತಿಲ್ಲ, ನಿಮ್ಮ ಇಷ್ಟದ ಕೆಲವೊಂದು ಐಟಮ್ಗಳನ್ನು ಬಳಸಿ ಕೂಡ ನೀವು ಡಿಫ್ರೆಂಟಾಗಿ ಈ ಥರ ಬಿಸಿ ಕಷಾಯನ ಮಾಡ್ಕೊಂಡು ಕುಡಿಬೋದು. ನನಗೆ ಎಲ್ಲೇ ಇದ್ರು, ಹೇಗೆ ಇದ್ರು, ಎಷ್ಟೊತ್ತಿಗೆ ಮಲಗಿದ್ರು ನನ್ನ ಜೊತೆಗೆ ಯಾವಾಗಲೂ ಇರೋದೇ ಚಾಕ್ಲೇಟ್. ಸೊ ಚಾಕ್ಲೇಟ್ ಒಟ್ಟಿಗೆ ಬೆಳಗಿನ ದಿನವನ್ನು ಶುರು ಮಾಡಿದೆ. ಫೈನಲಿ ನೀವೆಲ್ಲರೂ ಕೇಳಿದಂತಹ ನನ್ನ ಆನ್ಲೈನ್ ಶಾಪಿಂಗ್ ಹಾಲ್ನ ಇವತ್ತು ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ತರಿಸಿಲ್ಲ, ತುಂಬ ಕಡಿಮೆ ಪ್ರಾಡಕ್ಟ್ಸ್ ಇದೆ, ಬಟ್ ತುಂಬ ಇಷ್ಟಪಟ್ಟು ತುಂಬ ಅದರದ್ದು ರೇಟಿಂಗ್ ಎಲ್ಲ ನೋಡಿ ತುಂಬ ಬ್ರೈನ್ ಯೂಸ್ ಮಾಡಿ ತರಿಸಿದಂಥ ಕೆಲವೊಂದು ಐಟಮ್ಸ್ ಇದೆ ಇವತ್ತು. ಸೊ ಅದನ್ನೆಲ್ಲದನ್ನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನನ್ನ ಒಂದು ಟೈಪ್ ಆಫ್ ಕಾಂಟೆಂಟ್ ಅಥವಾ ಅಲ್ಲ, ಅಂದರೆ ನನ್ನ ಟೇಸ್ಟ್ ಥರದ್ದಲ್ಲ ಇದು ವ್ಲಾಗ್, ಬಟ್ ಸ್ಟಿಲ್ ತುಂಬ ಜನ ನೀವೆಲ್ಲಿಂದ ಡ್ರೆಸ್ ತೊಗೋತೀರಾ, ಅದನ್ನು ಹೇಗೆ ಪರ್ಚೇಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ದಕ್ಕೆ ಸೊ ನಾನು ಕೆಲವೊಂದು ಟಿಪ್ಸ್ ಅಥವಾ ಹಿಂಟ್ಸ್ನ ಕೊಡ್ತಾ ಇವತ್ತು ನಾನು ಏನೇನು ತರಿಸಿದ್ದೀನೋ ಅದನ್ನು ಒಂದು ವಾರ ಇಲ್ಲಿ ಒಂದು ತಿಂಗಳಿಂದ ಅದನ್ನ ಸ್ಟೋರ್ ಮಾಡಿ ಓಪನ್ ಮಾಡಿದೆ. ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ಲಿ ಒಂದು ಮೇಕಪ್ ಪ್ರಾಡಕ್ಟ್, ದಟ್ ಈಸ್ ಸ್ಟೇಜ್ ಬ್ಯೂಟಿ ಲಿಪ್ಸ್ಟಿಕ್. ನಿಮ್ಮೆಲ್ರಿಗೂ ಗೊತ್ತು ನಾನು ಸ್ಟೇಜ್ ಬ್ಯೂಟಿ ಲಿಪ್ಸ್ಟಿಕ್ಸ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಐ ಥಿಂಕ್ ಅವರ ಎಲ್ಲ ವೆರೈಟೀಸು ನನ್ನ ಹತ್ರ ಇದೆ, ಬಟ್ ಇವತ್ತು ನಾನು ಸ್ಟೇಜ್ 929 ರವರ ಗ್ಲಾಸ್ ಲಾಕ್ 2-in-1 ಲಿಕ್ವಿಡ್ ಲಿಪ್ಸ್ಟಿಕ್ನ 6 ಶೇಡ್ನ ತರಿಸ್ಕೊಂಡಿದ್ದೀನಿ. ಓಕೆನಾ, ಎಲ್ಲ ಶೇಡು ಸೂಪರ್ ಆಗಿದೆ. ಇದರಲ್ಲಿ ಒಂದು ಶೇಡನ್ನು ನಾನು ಈಗಲೇ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಒಂದೊಂದೇ ಡ್ರೆಸ್ನ ಹಾಕ್ಕೊಂಡು ನಿಮಗೆ ತೋರಿಸ್ಬೇಕಂದ್ರೆ ನೀಟಾಗಿ ರೆಡಿ ಆಗಿರಬೇಕು. ಹೆಂಗೆ ಬೇಕಂದ್ರೆ ಅದು ಲುಕ್ ಕಂಪ್ಲೀಟ್ ಅಂತ ಅನ್ಸಲ್ಲ. ಸೊ ಐ ಕಾಂಟ್ ಸ್ಟೇ ಕಾಮ್ ಟು ಯೂಸ್ ದಿಸ್ ಲಿಪ್ಸ್ಟಿಕ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೇಜ್ 929 ಗ್ಲಾಸ್ ಲಾಕ್ 2-in-1 ಲಿಕ್ವಿಡ್ ಲಿಪ್ಸ್ಟಿಕಲ್ಲಿ 6 ಬ್ಯೂಟಿಫುಲ್ ಶೇಡ್ಸ್ ಇದೆ. ನೀವು ನೋಡ್ಬೋದು, ಯಾವುದೇ ಆಕೇಷನ್ಸ್ ಇರಲಿ ಎಲ್ಲದಕ್ಕೂ ಸೂಟ್ ಆಗೋ ಥರ ಎಲ್ಲ ಬ್ಯೂಟಿಫುಲ್ ಶೇಡ್ಸ್ ಇದೆ. ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಶೇಡ್ ಆಮ್ ಬಬ್ಲಿ. ಇದರಲ್ಲಿರುವ ಹೈಡ್ರೇಟಿಂಗ್ ಗ್ಲಾಸ್ ಲಾಕ್ಸ್ ದ ಲಿಪ್ಸ್ಟಿಕ್ ಆ್ಯಂಡ್ ಮೇಕ್ಸ್ ಇಟ್ ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್. ನೋಡ್ಬೋದು, ಟ್ರಾನ್ಸ್ಫರ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್ ಕೂಡ. ಪಿಗ್ಮೆಂಟ್ ಸ್ವಲ್ಪನೂ ಡಿಸ್ಟರ್ಬ್ ಆಗಲ್ಲ. ಇನ್ನು ಇದು ಮಲ್ಟಿ ಫಂಕ್ಷನಲ್ 2-in-1 ಲಿಪ್ಸ್ಟಿಕ್. ಇದು ಡುವಲ್ ಸೈಡೆಡ್ ಪ್ರಾಡಕ್ಟ್ ದಟ್ ಹ್ಯಾಸ್ ಮ್ಯಾಟ್ ಲಿಪ್ಸ್ಟಿಕ್ ಆನ್ ಒನ್ ಸೈಡ್ ಆ್ಯಂಡ್ ಹೈ ಶೈನ್ ಗ್ಲಾಸ್ ಆನ್ ದ ಅದರ್. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಶೈನ್. ಸೊ ಮ್ಯಾಟ್ ಲಿಪ್ಸ್ಟಿಕ್ ಒಟ್ಟಿಗೆ ಈ ಒಂದು ಬ್ಯೂಟಿಫುಲ್ ಶೈನ್ ಕೊಡುವಂಥ ಈ ಲಿಪ್ಸ್ಟಿಕ್ 12 hours ಲಾಂಗ್ ಲಾಸ್ಟಿಂಗ್ ಕೂಡ. ಈ ಲಿಪ್ಸ್ಟಿಕ್ನ ಸ್ಟೇಜ್ ಅವರ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ನ ಬಳಸಿ 15% ಆಫ್ ಪಡಿಬೋದು. ಅಮೆಝಾನ್, ನೈಕಾ, ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಯೂಟಿಫುಲ್ ಆಗಿರುವಂಥ, ಆ್ಯಕ್ಚುಲಿ ನೋಡಿ ನಂಗೆ ನಿಜ ನಾನು ಇವಾಗ ಏನು ಡ್ರೆಸ್ ವೇರ್ ಮಾಡಿದ್ದೀನೋ ಇದಕ್ಕೆ ಪ್ರಾಪರಾಗಿ ಸೂಟ್ ಆಗುತ್ತೆ ನೋಡಿ. ಆಗಿದೆ, ಒಂಥರ ಹಳೇ ಕಾಲದ್ದು ಒಂಥರ ಏನು ಆ್ಯಂಟಿಕ್ ಪೀಸ್ ಥರ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬ್ಯೂಟಿಫುಲ್. ಇನ್ನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ನಾನು, ದುಡ್ಡು ಎಷ್ಟು ಕೊಟ್ಟಿದ್ದೀನಿ ಮತ್ತೋದ್ನಲ್ಲ. ಇನ್ನು ಇದ್ರದ್ದು ಕಾಸ್ಟ್ 60%, 70% ಎಲ್ಲ ಆಫ್ ಇರುತ್ತಲ್ಲ. ಸೊ ಆವಾಗ ನನಗೆ 400 ರೂಪೀಸಿಗೆ ಸಿಕ್ಕಿರೋದು.
ತುಂಬ ಕ್ವಾಲಿಟಿ ಅಂತ ಅನಿಸುತ್ತೆ, ಬ್ಯೂಟಿಫುಲ್ ಆಗಿದೆ, ಆ್ಯಂಟಿಕ್ ಅಂತ ಅನಿಸುತ್ತೆ. ಲವ್ ದಿಸ್ ಪ್ರಾಡಕ್ಟ್. ರೇಟಿಂಗ್ ಎಷ್ಟು ಗೊತ್ತಾ? 10 on 10. ಇನ್ನು ದೂರ ಇಟ್ಕೊಂಡಿದೆ ಮೈಕ್ನ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವೆರಿ ಕ್ಲಾಸಿ. ಇದು ಕೂಡ ಇದಕ್ಕೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಸಿಂಪಲ್ ಬಟ್ ಕ್ಲಾಸಿ ಮಾಡರ್ನ್ ಔಟ್ಫಿಟ್ಸ್ಗೆ ಸೂಪರಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಏನು ಬೇಡ, ಜಸ್ಟ್ ಒಂದು ಜೀನ್ಸ್ ಟಾಪ್ಗೂ ಕೂಡ ಹಾಕೋತೀವಿ ಅಂದರೆ ಇದು ಸಕ್ಕತ್ತಾಗಿ ಅನಿಸುತ್ತೆ. ನೋಡಿ, ಇದು ಸುಮ್ಮನೆ ರ್ಯಾಂಡಮ್ ಔಟ್ಫಿಟ್, ಇದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಯಿತು. ಸೊ ಐ ಆಮ್ ಗಿವಿಂಗ್ 10 on 10. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು 439 rupees. ಇನ್ನು ಜೇನುಗೆ ನಾನು ಈ ಪುಟ್ಟ ಡೈಪೋ ಬ್ಯಾಗ್ನ ತರಿಸಿದ್ದೆ. ಅದೇನಂದರೆ ಬ್ಯಾಗಲ್ಲಿ ಡೈಪರ್ಸ್ ಇಟ್ಕೋತೀನಿ ಆಯಿತಾ, ಇಟ್ಕೊಳೋದಂದ್ರೆ ಚಲ್ಲಪಿಲ್ಲಿ ಅನಿಸುತ್ತೆ, ಅದೇನೋ ಒಂಥರ ನೀಟ್ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕಂತ ಸಪ್ರೇಟಾಗಿ ಇದನ್ನು ತರಿಸಿದ್ದೀನಿ. ಸೊ ಇದರಲ್ಲಿ ಆರಾಮಾಗಿ ಒಂದು 10 ಡೈಪರ್ ಹಿಡಿಯುತ್ತೆ. ಅದು ನೀಟಾಗಿ ಕ್ಲೋಸ್ ಮಾಡಿಬಿಟ್ರೆ ಈ ಹಳೆ ಕಾಲದಲ್ಲಿ ಚಿಕ್ಕ ಗೋಣಿ ಚೀಲ ಥರ ಇರ್ತಿತ್ತಲ್ಲ ಆ ಥರ. ಸೊ ಇದು ಜೇನುದಾಯಿತು. ವಾವ್, ಬ್ಯೂಟಿ, ಜಸ್ಟ್ ಸೋ ಬ್ಯೂಟಿಫುಲ್. ಸಕ್ಕಂದ್ರೆ ಸಕ್ಕತ್ತಾಗಿದೆ. ವೆರಿ ಬ್ಯೂಟಿಫುಲ್. ನಾನು ಯೂಶಲಿ ಆರ್ನಮೆಂಟ್ಸ್ನೆಲ್ಲ ಇಷ್ಟನೇ, ಅಂದರೆ ಆರ್ನಮೆಂಟ್ಸ್ ನೋಡಿದ ತಕ್ಷಣ ಇಷ್ಟೊಂದು ನಾನು ಯೂಶಲಿ ಆರ್ನಮೆಂಟ್ಸ್ ನೋಡಿದಾಗ ಇಷ್ಟೊಂದು ಎಕ್ಸೈಟ್ ಆಗಲ್ಲ. ಬಟ್ ಇದು ಸಖತ್ ಬ್ಯೂಟಿಫುಲ್ ಆಗಿದೆ. ವಾವ್, ಜಸ್ಟ್ ವಾವ್. ಇದು ಆ್ಯಕ್ಚುಲಿ ಇದು ನನಗೆ ಐ ಡೋಂಟ್ ನೋ, ನಾನು ಆರ್ಡರ್ ಮಾಡಿ ಒಂದು 10 days ಆದಮೇಲೇನೋ ನನಗಿದು ಸಿಕ್ಕಿರೋದು. ಒಂದ್ಸಲಿ ಡಿಲೇಡ್, ಅಂದರೆ ಆರ್ಡರ್ ಡಿಲೇ ಆಗ್ತಿದೆ ಸಾರಿ ಅಂತ ಬಂತು. ಆ್ಯಂಡ್ ದೆನ್ ನನಗೆ ಇದು ಬಂದಿರೋದು. ಬ್ಯೂಟಿಫುಲ್ ಆಗಿದೆ ಆಯಿತಾ. ಇದನ್ನು ವೇರ್ ಮಾಡೋದಕ್ಕೆ ನನಗೆ ಖುಷಿ ಆಗ್ತಿದೆ. ಈ ಡ್ರೆಸ್ಸಿಗೆ ನಂಗೆ ಗೊತ್ತಿಲ್ಲ ಇದು ಸೂಟ್ ಆಗುತ್ತೋ ಇಲ್ಲೋ ಅಂತ. ಐ ಥಿಂಕ್ ಬೇರೆ ಡ್ರೆಸ್ಗಳನ್ನು ನೋಡ್ಬಿಡ್ತೀನಿ, ಅದಕ್ಕೆ ಇದು ಸೂಟ್ ಆಗುತ್ತಾ ಇಲ್ಲ, ಯಾವುದಕ್ಕಾದರೂ ಸೂಟ್ ಆಗ್ಬೋದು, ಅದಕ್ಕೆ ನಾನು ವೇರ್ ಮಾಡ್ತೀನಿ. ಓಕೆನಾ. ಸೊ ಇದನ್ನು ಹಾಗೆ ಇಟ್ಟಿರ್ತೀನಿ. ಆ್ಯಂಡ್ ಇದು ನನಗೆ ಎಷ್ಟು ಅಂದರೆ ಆಲ್ಮೋಸ್ಟ್ 1099 ಅಂತ ಇದೆ. ಆಲ್ಮೋಸ್ಟ್ 1000 rupees ಅದು ನನಗೆ ಬಿದ್ದಿರೋದು. ಓಕೆನಾ. ಈಗ ನನಗೆ ತುಂಬ ಜನ ಕೇಳ್ತಿರ್ತೀರಲ್ವ, ಅಂದರೆ ನೀವು ಡ್ರೆಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಏನು ಅಂತ. ಆನೆಸ್ಟ್ಲಿ ನನಗೆ ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ಡೇ ಬೇಕು ಅಂತಲೂ ಇಲ್ಲ, ಹಾಗಂತ ನಾನು ಬ್ರ್ಯಾಂಡೆಡ್ ಯೂಸೇ ಮಾಡಲ್ಲ ಅಂತಲೂ ಇಲ್ಲ. ನಾನು ಯಾವುದಾದ್ರೂ ಚೆನ್ನಾಗಿ ಅನ್ನಿಸ್ತಾ ನಾನು ತೊಗೋತೀನಿ. ಬಟ್ ನಾನು ಡ್ರೆಸ್ ತೊಗೊಳಕ್ಕೆ ಹೋದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮಾತ್ರ ನಾನು ತೊಗೋತೀನಿ ಅಥವಾ ಆ ಬ್ರ್ಯಾಂಡೆಡ್ನೇ ವೇರ್ ಮಾಡ್ತೀನಿ ಅನ್ನೋದು ನನಗಿಲ್ಲ. ಬಿಕಾಸ್ ನಂಗೆ ತುಂಬ ಸಲ ಅನಿಸುತ್ತೆ, ಎಷ್ಟೋ ಸಲ ಬ್ರ್ಯಾಂಡ್ ಅಲ್ಲದೇ ಇದ್ರೂ ನಾರ್ಮಲ್ ಶಾಪ್ಗಳಲ್ಲೂ ತುಂಬ ಚೆನ್ನಾಗಿರೋದು ಸಿಗುತ್ತೆ ವಿತ್ ಲೆಸ್ ಕಾಸ್ಟ್. ಆ್ಯಂಡ್ ಸುಮಾರು ಸಲ ನಮ್ಮದು ಶೂಟಿಂಗೆಲ್ಲ ಹೆಂಗಾಗುತ್ತೆ ಅಂದರೆ ಅದನ್ನೇ ತುಂಬ ಸಲ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ನಾನು ತುಂಬ ರಿಪೀಟ್ ಮಾಡ್ತೀನಿ ಈ ಡ್ರೆಸ್ಗಳನ್ನು. ನಾನು ಮಿನಿಮಮ್ ಒಂದು 15-20 ಸಲ ಆದರೂ ರಿಪೀಟ್ ಮಾಡ್ತೀನಿ. ಅಂದರೆ ಶೂಟ್ಗಳಲ್ಲೇ ನೀವು ನೋಡ್ಬೋದು, ನಾನು ಒಂದೇ ಕಾಸ್ಟ್ಯೂಮ್ನ ನೀವು ಸುಮಾರು ವ್ಲಾಗಲ್ಲಿ ಕೂಡ ನೋಡಿರ್ತೀರ. ನಾನು ಅದನ್ನೆಲ್ಲ ನಾನು ಅಷ್ಟೊಂದು ನಂಬಲ್ಲ. ವ್ಲಾಗಿಗೆ ಮಾತ್ರ ಒಂದು 15 ಸಲ ಹಾಕೋತೀನಿ. ಅದಾದಮೇಲೆ ನಾನು ಡೈಲಿ ಯೂಸ್ ನನಗೆಲ್ಲ ಕಾಸ್ಟ್ಯೂಮ್ನ ನಾನು ಮಾಡ್ತಾನೆ ಇರ್ತೀನಿ. ನಾನು ಅಂದರೆ ತುಂಬ ಬಟ್ಟೆನ ನಾನು ಚೇಂಜ್ ಮಾಡ್ತಾನೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಒಳಲ್ಲ. ಆನ್ಲೈನಲ್ಲೂ ತುಂಬ ಪರ್ಚೇಸ್ ಮಾಡ್ತೀನಿ. ಲೈಕ್ ಅಮೆಝಾನ್ ಆಗಲಿ, ಮಿಂತ್ರಾ ಆಗಲಿ, ಫ್ಲಿಪ್ಕಾರ್ಟಲ್ಲಾಗಲಿ, ಲೈಕ್ ಇಲ್ಲ ಅಂತಲ್ಲ, ನನಗೆ ಎಲ್ಲೇ ತುಂಬ ಪರ್ಚೇಸ್ ಮಾಡ್ತೀನಿ. ಇನ್ನು ಅದನ್ನು ಹೇಗೆ ಪರ್ಚೇಸ್ ಮಾಡ್ಬೋದು, ಯಾವ ಥರ ನಾವು ಆನ್ಲೈನಲ್ಲಿ ಜಾಸ್ತಿ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ಯಾರೇನೋ ಹೊಸಬ್ರು ನಾನೇನೇನು ಕಲ್ತಿದ್ದೀನಿ ಅದನ್ನು ಹೇಳ್ತೀನಿ. ಕೆಲವೊಂದು ಡ್ರೆಸ್ಗಳನ್ನು ಹಾಕಿದ್ದೆ ಇತ್ತೀಚೆಗೆ. ನಿಜವಾಗ್ಲೂ ನನ್ನ ಫೇವ್ರೆಟ್ ಕಲರ್ಸ್ ಅಂತ ಇದ್ದಿದ್ದು ವೈಟ್, ರೆಡ್, ಬ್ಲ್ಯಾಕ್ ಇತ್ತು. ಬಟ್ ಅದನ್ನು ಬಿಟ್ಟಿದ್ದೀನಿ. ಸೊ ನನ್ನ ಫೇವ್ರೆಟ್ ಕಲರ್ಸ್ ಅಂತ ಇದ್ದಿದ್ದು ವೈಟ್, ರೆಡ್, ಇನ್ನೊಂದು ಮರ್ತೇ ಬಿಟ್ಟೆ, ಲೆಮನ್ ಎಲ್ಲೋ ಆಯಿತಾ. ಸೊ ಈ 3 ಕಲರ್ಸ್ ನಂಗೆ ಸಕ್ಕತ್ ಹಾಟ್ ಫೇವ್ರೆಟ್ ಥರ ಇತ್ತು.
ಇತ್ತೀಚೆಗೆ ಅದೊಂಥರ ಇನ್ನೊಂದು ಕಲರ್ ಆ್ಯಡ್ ಆಗಿದೆ ಅಂದರೆ ಅದು ಪರ್ಪಲ್ ಅಥವಾ ಡಾರ್ಕ್ ಬ್ಲೂ. ಐ ಡೋಂಟ್ ನೋ, ಅದು ಸಕ್ಕತ್ತಂದರೆ ಸಖತ್ತು ಇಷ್ಟ, ಸಕ್ಕತ್ತಂದರೆ ಸಖತ್ ಇಷ್ಟ ಅನಿಸ್ತಿದೆ ಆಯಿತಾ. ಸೊ ಇದು ನೋಡಿ, ಬ್ಯೂಟಿಫುಲ್ ಆಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ. ಕಲರ್ ಅಂದರೂ ಸಕ್ಕತ್ತಾಗಿದೆ. ಬ್ಯೂಟಿಫುಲ್ ಆಗಿರೋ ಪ್ಯಾಂಟ್ ಇದೆ. ಸೊ ಇದನ್ನು ಹಾಕ್ಕೊಂಡು ಹೇಗೆ ಕಾಣಿಸ್ತೀನಿ ಅಂತ ನೋಡ್ಕೊಂಡು ಬಂದುಬಿಡೆ ನಾವು. ಇನ್ನು ವೆಲ್ವೆಟ್ ಅಂದರೆ ನನಗೆ ಬಾಲ್ಯದ ನೆನಪಾಗುತ್ತೆ. ವೆಲ್ವೆಟ್ ಬಟ್ಟೆಗಳಿಗೆ ಅಪ್ಪ ವಿಚಿತ್ರ ಡ್ರೆಸ್ಗಳು, ಫ್ರಾಕ್ಗಳೆಲ್ಲ ಹಾಕೋತಿದ್ವಿ. ಅದು ಬಿಟ್ಟರೆ ನನಗೆ ಗೊತ್ತಿರೋಂಗೆ ನಾನು ವೆಲ್ವೆಟ್ ಯಾವುದೋ ಒಂದು ಡಿಸೈನರ್ ಬ್ಲೌಸ್ ಏನೋ ಹೊಲಿಸ್ಕೊಂಡಿದ್ದೆ. ವೆಲ್ವೆಟ್ ಬಟ್ಟೆನೇ ಯೂಸ್ ಮಾಡೋದು ಬಿಟ್ಬಿಟ್ಟಿದೆ. ಸೊ ಹಾಗಾಗಿ ಅಪರೂಪಕ್ಕೆ ಒಂದು ವೆಲ್ವೆಟ್ ಸ್ವಲ್ಪ ಜಿಂಕ್ ಚಾಕ್ ಅಂತ ಅನಿಸುತ್ತೆ ಈ ಕಲರು, ಬಟ್ ಹಾಕ್ಕೊಂಡಾಗ ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನ ಅಂತ ನೋಡೋಣ. ಇನ್ನೊಂದೇನೆಂದರೆ ದೊಡ್ಡ ಸೈಜ್ ಆರ್ಡ್ರ್ ಮಾಡಿದ್ರೆ ಪರವಾಗಿಲ್ಲ, ಅದನ್ನೇನಾದರೂ ಸ್ಟಿಚ್ ಮಾಡಿಸಿ ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೋದು. ಚಿಕ್ಕ ಸೈಜ್ ಆರ್ಡ್ರ್ ಮಾಡಿದ್ರೆ ಮತ್ತೆ ಅದನ್ನ ರೀಪ್ಲೇಸ್ ಮಾಡೋದು ಇಲ್ಲ, ತುಂಬ ಹಿಂಸೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು. ಆ್ಯಕ್ಚುಲಿ ವೆಲ್ವೆಟ್ ಆದ್ರೂ ತುಂಬ ತೆಳ್ಳಗಿದೆ. ತೆಳ್ಳು ವೆಲ್ವೆಟ್ ಬರುತ್ತಲ್ಲ ಆಫರ್, ತುಂಬ ಅಂದರೆ ತುಂಬ ತೆಳ್ಳಗಿದೆ. ವೆರಿ ವೆರಿ ನೈಸ್. ನೋಡೋಣ, ಇದನ್ನು ಹಾಕ್ಕೊಂಡು ನೋಡ್ತೀನಿ. ಬಟ್ ಇದು ಗ್ರ್ಯಾಂಡ್ ಅಂತ ಅನ್ನಿಸ್ತಿದೆ ಆಯಿತಾ, ನಿಜವಾಗ್ಲೂ ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತಿದೆ. ವೆರಿ ಗ್ರ್ಯಾಂಡ್. ಆ್ಯಂಡ್ ಫೈನಲಿ, ವಾವ್, ಬ್ಯೂಟಿಫುಲ್. ಇದರೊಟ್ಟಿಗೆ ಏನು ಗೊತ್ತಾ, ಜೇನು ಇರೋದ್ರಿಂದ ನನಗೆ ತೀರಾ ಮಾಡ್ರನ್ ಔಟ್ಫಿಟ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸ್ತಿದೆ ಇತ್ತೀಚೆಗೆ. ಹಾಗಾಗಿ ನನಗೆ ಚೆನ್ನಾಗೂ ಕಾಣಿಸ್ಬೇಕು, ಫ್ಯಾನ್ಸಿನೂ ಅನಿಸ್ಬೇಕು, ಆ ಥರದ ಕಾಸ್ಟ್ಯೂಮ್ಸ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಹಾಗಾಗಿ ಈ ಥರದ ಒಂದು ಡಿಸೈನ್ಸ್ ಎಲ್ಲ ನನಗೆ ಸಖತ್ ಇಷ್ಟ ಆಗ್ತದೆ. ಇದಾಗಿತ್ತು ಒಂದು ಪುಟ್ಟ ಆನ್ಲೈನ್ ಶಾಪಿಂಗ್ ಹಾಲ್. ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ವಿ ಅನ್ನೋರಿಗೆ ಟಿಪ್ಸ್ ಏನಾದರೂ ಹೇಳಬೇಕಂದ್ರೆ, ಫಸ್ಟ್ಲಿ ಯಾವುದೇನು ಪ್ರಾಡಕ್ಟ್ ನೋಡಿದ ತಕ್ಷಣ ನಮಗೆ ತುಂಬ ಪ್ರವೋಕ್ ಆಗ್ತೀವಿ ನಾವು, ಓಕೆ ಇದು ತೊಗೊಂಬಿಡೋಣ ಅಂತ. ಬಟ್ ದಯವಿಟ್ಟು ಆಸ್ಕ್ ಯುವರ್ ಸೆಲ್ಫ್, ನನಗಿದು ನಿಜವಾಗ್ಲೂ ಅವಶ್ಯಕತೆ ಇದೆನಾ ಅಂತ. ಆಲ್ಸೋ ಇದನ್ನು ನಾನು ಎಷ್ಟು ಸಲ ಯೂಸ್ ಮಾಡಬಹುದು ಅನ್ನುವಂಥ ಪ್ರಾಡಕ್ಟ್ ಇದು ಅನ್ನೋದ್ರ ಬಗ್ಗೆ ತುಂಬಾ ಗಮನ ಇರಲಿ ನಿಮಗೆ. ಅದರ್ವೈಸ್ ವಿ ಆಲ್ವೇಸ್ ಎಂಡ್ ಅಪ್ ಇನ್ ಯಾವುದೋ ಒಂದು ಡಬ್ಬ ಪ್ರಾಡಕ್ಟು ಅಥವಾ ಏನೋ ಅದು ಯೂಸೇ ಆಗೋಲ್ಲ, ಒಂದ್ಸಲಿ ಹಾಕ್ಕೊಂಡೆ ಮತ್ತೆ ಅದನ್ನ ಯೂಸೇ ಮಾಡಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ತುಂಬಾ ಗಮನ ಇರಲಿ ನಿಮಗೆ ಆಯಿತಾ. ಹಾಗೆಯೇ ಸೆಕೆಂಡ್ ಬಂದು ಡಿಸ್ಕೌಂಟ್ಸ್ ಇದೆನೋ ಇಲ್ಲೋ ಅಂತ ನೋಡಿ. ಅದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಅವ್ರು ಹಾಕೋದೇ ತುಂಬ ರೇಟ್ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಆನ್ಲೈನಲ್ಲಿ ನಿಮಗೆ ಗೊತ್ತಿರುತ್ತೆ, ಫೆಸ್ಟಿವಲ್ ಟೈಮಲ್ಲಿ ಆಗಿರ್ಬೋದು ಅಥವಾ ಎಂಡ್ ಆಫ್ ಸೀಸನ್ ಅಂತ ಒಂದು ತೊಗೊಂಡ್ರೆ ಒಂದು ಪ್ರಾಡಕ್ಟ್ ಫ್ರೀ ಅಂತ ಇದ್ರು ಸುಮಾರು. ಈವನ್ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕ್ಲೋತಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಸಿಕ್ಕಾಪಡೆ ಡಿಸ್ಕೌಂಟ್ಸ್ ಇರುತ್ತೆ, ಆಫರ್ಸ್ ಇರುತ್ತೆ. ಮೇಕ್ ಶ್ಯೂರ್ ನೀವು ಅದನ್ನು ಯೂಸ್ ಮಾಡ್ಕೋತಿದ್ದೀರಾ ಅಂತ, ಓಕೆನಾ. ಅದರ್ವೈಸ್ ನಾವು ಆ ಒಂದು ಪ್ರಾಡಕ್ಟ್ ತೊಗೊಂಡು ಅದನ್ನು ಒಂದು ತಿಂಗಳಾದಮೇಲೋ ಅಥವಾ ಒಂದು 10 days ಆದಮೇಲೆ ನೋಡಿದಾಗ ಸುಮಾರು ಡಿಫ್ರೆನ್ಸ್ ಇರುತ್ತೆ. ಅಫ್ಕೋರ್ಸ್ ಚಿಕ್ಕ ಪುಟ್ಟ ಡಿಫ್ರೆನ್ಸ್, 100 rupees 50 rupees ಓಕೆ, ಅಷ್ಟೊಂದು ಬೇಜಾರು ಅನಿಸಲ್ಲ ಅಲ್ಲ, ಅದನ್ನು ಬೇಜಾರು ಅನಿಸುತ್ತೆ. ಬಟ್ ಸ್ಟಿಲ್ ಹ್ಯೂಜ್ ಅಮೌಂಟ್. ಲೈಕ್ ಒಂದೊಂದ್ಸಲಿ ನಾನು ಸುಮಾರು ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ. ಅಂದರೆ ಒಂದ್ಸಲಿ ನನಗೆ ಒಂದು 5,000 ಇದ್ದಿದ್ದು ಒಂದು 1,000ಕ್ಕೆ ಸಿಕ್ಕಿದೆ ಡ್ರೆಸ್ಸು. ತೀರಾ ಡಿಸ್ಕೌಂಟು. ಒಂದೊಂದ್ಸಲಿ ನಿಮ್ಗೆ ಗೊತ್ತಿರುತ್ತೆ 90% ತನಕನೂ ಡಿಸ್ಕೌಂಟ್ ಇರುತ್ತೆ. ಸೊ ಆ ಥರ ಡಿಸ್ಕೌಂಟ್ಸ್ನ ಮೇಕ್ ಶ್ಯೂರ್ ನೀವು ಅದನ್ನು ಯುಟಿಲೈಸ್ ಮಾಡ್ಕೋತಿದ್ದೀರಾ ಇನ್ ಅ ಪ್ರಾಪರ್ ವೇ. ಸೊ ಅದು ಒಂದು ನೋಡಿ. ಆ್ಯಂಡ್ ಸುಮಾರು ಸಲ ನಮ್ಗೆ ಅನ್ಸುತ್ತೆ ಹೇಗೆ ಡಿಸ್ಕೌಂಟ್ ಗೊತ್ತಾಗೋದಂದ್ರೆ, ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ವಿಶ್ ಲಿಸ್ಟ್ ಅಂತ ಬರುತ್ತಲ್ವ, ಹಿಂಗೆ ಹಾರ್ಟ್ ಬಂದು ಪ್ಲಸ್ ಹಿಂಗಿರುತ್ತಲ್ಲ. ಸೊ ನಂಗೆ ತುಂಬ ಇಷ್ಟ ಆಗಿದೆ ಪ್ರಾಡಕ್ಟ್, ಬಟ್ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಾನು ಅದನ್ನು ವಿಶ್ ಲಿಸ್ಟಿಗೆ ಹಾಕ್ಕೊಂಡಿರ್ತೀನಿ. ಯಾವಾಗಾದರೂ ನಾನು ಆನ್ಲೈನ್ ನಾವು ನೋಡ್ತೀವಲ್ಲ, ನೋಡಿದಾಗೆಲ್ಲ ನಾನು ಅದನ್ನು ರಿಪೀಟಲ್ಲಿ ಚೆಕ್ ಮಾಡ್ತಾ ಇರ್ತೀನಿ.
ಸೊ ಒಂದೊಂದ್ಸಲಿ ಡಿಸ್ಕೌಂಟ್ಸ್ ಇದೆ ಅಂತೆಲ್ಲ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಅದನ್ನ ಆರ್ಡರ್ ಮಾಡ್ತೀನಿ. ಸೊ ಇದು ನಾನು ವೈಯಕ್ತಿಕವಾಗಿ ನನಗೆ ತುಂಬ ಅಡ್ವಾಂಟೇಜ್ ಆಗಿರುವಂಥದ್ದು ಈ ಒಂದು ಮೆಥಡ್ನ ಮಾಡಿ. ಸುಮಾರು ಪ್ರಾಡಕ್ಟ್ಸ್ ನೀವು ನೋಡಿದ್ರಲ್ಲ, ನೆಕ್ಲೆಸ್ ಎಲ್ಲ ನಾನು ಅದನ್ನು ವಿಶ್ಲಿಸ್ಟ್ಗೆ ಹಾಕಿದ್ದೆ. ನಮ್ಗೆ ಗೊತ್ತಾಗುತ್ತೆ ತೀರಾ ಇದಕ್ಕಿಂತ ಅಂದರೂ ಕಡಿಮೆ ಬರಲ್ಲ. ಸೊ ಇಷ್ಟು ಮಿನಿಮಮ್ ಇದ್ರದ್ದು ವರ್ತ್ ಅಂತ ಅನಿಸುತ್ತೆ ನಿಮಗೆ. ಸೊ ಅದು ಮಾಡಿ. ಬಟ್ ತುಂಬ ಸಲ ಅನಿಸುತ್ತೆ, ಒಂದ್ಸಲಿ ತುಂಬ ಇಷ್ಟ ಆಗಿರೋದಾದರೆ ಯೋಚನೆ ಮಾಡಿಬಿಡಿ, ತೊಗೊಂಡ್ಬಿಡಿ. ವಿ ಡೋಂಟ್ ನೋ, ಲೈಫ್ ಇಸ್ ವೆರಿ ಶಾರ್ಟ್. ದೊಡ್ಡ ಖುಷಿನೇ ಸಿಗಬೇಕು ಅಂತೇನಿಲ್ಲ ಅಲ್ಲ. ಚಿಕ್ಕ ಪುಟ್ಟ ಖುಷಿಗಳಲ್ಲೇ ನಮಗೆ ಆ್ಯಕ್ಚುಲಿ ಜಾಸ್ತಿ ನಾವು ಎಂಜಾಯ್ ಮಾಡೋದೇ ಚಿಕ್ಕ ಪುಟ್ಟ ಖುಷಿಗಳನ್ನು. ತುಂಬ ಇಷ್ಟ ಆಗಿದೆ ಆ್ಯಂಡ್ ನಿಮ್ಮ ಬರ್ಡೇ ಬೇರೆಯವ್ರಿಗೆ ಗಿಫ್ಟ್ ಮಾಡಬೇಕು ಅಂತಿಲ್ಲ, ನೀವೇ ಗಿಫ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ, ಯಾವುದಾದ್ರೂ ಹಬ್ಬ ಹರಿದಿನ ಇದ್ದರೆ, ಅಥವಾ ನೀವು ಯಾರಿಗಾದರೂ ತುಂಬ ಇಂಪಾರ್ಟೆಂಟ್ ಪರ್ಸನ್ಗೆ ಗಿಫ್ಟ್ ಮಾಡಬೇಕು ಅಂತಿದ್ರೆ ಬೇರೆದೇನೇನು ಯೋಚನೆ ಮಾಡಿಬಿಡಿ, ಸುಮ್ಮನೆ ಆರಾಮಾಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಆನ್ಲೈನಲ್ಲಿ ಸುಮಾರು ಸಲ ಯಾವುದಾದೋ ಗೊತ್ತು ಗುರಿ ಇಲ್ಲದೆ ಇರೋ ಏನಂತಾರೆ ವೆಬ್ಸೈಟ್ಸ್ಗಳೆಲ್ಲ ನಮಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿರುತ್ತೆ. ಸೊ ಹುಷಾರಾಗಿರಿ ಅವುಗಳ ಬಗ್ಗೆ ಎಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಅಂತೂ ಅದೆಲ್ಲ ತುಂಬ ಒಂದು ಸ್ಕ್ಯಾಮ್ಗಳು ನಡೀತಾ ಇದೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಮೇಕ್ ಶ್ಯೂರ್ ಅದ್ರ ಬಗ್ಗೆ ಎಲ್ಲ ನೀವು ತುಂಬ ಜಾಗರೂಕತೆಯಿಂದ ಇದ್ದೀರಾ ಅಂತ. ಇನ್ನೇನು ಹೇಳೋದು, ಎಸ್ ದಟ್ಸ್ ಆಲ್. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.